ಕಡೆ ಬನ್ನಿ ಸರಿ ಕಡೆ ಕಡೆ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಬರ್ಕೊಂತ ಇಲ್ಲ ಅವ್ರು ನಮ್ಗೆ ಹೇಳಕ್ ಹೋಗ್ಬಿಟ್ರಿ ಕಂಪ್ಲೇಂಟ್ ಕೊಡಿ ನೋಡಿ ಹಿಂಗೆ ತಿಕ್ಕವ್ರು ನೋಡಿ ಇಲ್ಲಿ ಬರ್ಕೊಂಡ್ಲೂ ಇಲ್ಲ ಅಲ್ಲಿ ನೋಡಿ ಯಾವ ಥರ ಹೆಂಗಿಟ್ಟವ್ರೆ ಈಗ ನಾನು ಕೊಡ್ತೀನಿ ಮೇಡಮ್ ನಾನು ಕೊಡ್ತೀನಿ ಅವಾಗ ನಮ್ಮ ಮಕ್ಕಳಿದ್ದಾಗ ಅವಾಗೆಲ್ಲ ಜಾಸ್ತಿ ಇದು ಸುತ್ತವಳೇನು ಎಲ್ಲಿ ಮಾಡ್ತಾರೆ ಇಲ್ಲ ಮೇಡಮ್ 2025 ಯಾವ ಮಂತ್ ಇದು? ಪೂರ್ತಿ ಇಯರ್. ಎಕ್ಸ್ಪ್ಲೇನ್ ಮಾಡಿ. ಇದು ಯಾವ ಒನ್ ಇಯರ್ ಬರೀ ಮೂರೇನಾ? ಇದು ಫಾಲ್ಸ್ ಅಂತ ರಿಪೋರ್ಟ್ ನಿಜ ಏನಾಯ್ತು ನಾವು 7 ಮಿಸ್ಸಿಂಗ್ ಅಂದ್ರೆ ಇನ್ನ ಇದು ಚಾರ್ಜ್ ಶೀಟ್ ಆಗಿಲ್ಲ ಇಲ್ಲ ಅಂಡರ್ ಇನ್ವೆಸ್ಟಿಗೇಷನ್ ರೀಸೆಂಟ್ ಲಾಸ್ಟ್ ಅದೇ ಪೂರ್ತಿ ಇಯರ್ ಫ್ರೆಂಡ್ಸ್ ಕರ್ಕೊಂಡ್ ಬಂದಿದ್ದು ಅವರು ಸ್ಟೇಟ್ಮೆಂಟ್ ಎರಡು ಟ್ರೂ ಈ ಎರಡು ಟ್ರೂ ತಗೊಳ್ಳಿ ನಂಬರ್ಸ್ ತಗೊಳ್ಳಿ ಫೋನ್ ನಂಬರ್ಸ್ ತಗೊಳ್ಳಿ ಟ್ರೂ ಏನಾಯ್ತು ಏನೇನು ಟ್ರೂ ಆಗಿದ್ದು ಇದಕ್ಕೆ ಪೋಸ್ಟ್ ಮಾಡ್ತಾರೆ ಅಂದ್ರೆ ಮೈನರ್ ಮಿಸ್ಸಿಂಗ್ ಆಯ್ತು ಐದು ಗೊತ್ತಾಯ್ತು ಎರಡು ಟ್ರೂ ಅಂತಿರಲ್ಲ ಮೈನರ್ ಮಿಸ್ಸಿಂಗ್ ನಿಜವಾಗ್ಲೂ ಆಯ್ತಾರೆ ಆಗಿರೋದು ಅಥವಾ ಅದಕ್ಕೆ ಹೋಗಿರೋದಾಗಿದೆ ಅದು ಕಮ್ಸ್ ಅಂಡರ್ ಪೋಸ್ಟ್ ಬರ್ತದೆ ಅವಾಗ ಇದು ಅಲ್ಲ ನಿಜವಾಗ್ಲೂ ಕಿಡ್ನಾಪ್ ಆಗಿರೋ ಕಿಡ್ನಾಪ್ ಆಗಲ್ಲ ಮೇಡಮ್ ಯಾವ ಕಿಡ್ನಾಪ್ ಇಲ್ಲ ಈಗ ಅವ್ರು 17 ವರ್ಷ ಆಗಿರುತ್ತೆ ಯಾರ ಜೊತೆ ಬಾಯ್ ಫ್ರೆಂಡ್ ಗೊತ್ತಾಯ್ತು ರಿಯಲ್ ಕಿಡ್ನಾಪಿಂಗ್ ಇಲ್ಲ ಮೇಡಮ್ ಗೊತ್ತಾಯ್ತು ಈಗ 3 ರೇಪ್ ಆಯ್ತು 3 ಟ್ರೂ ಇದೆ ಅದಕ್ಕೆ ಒಂದು ಚಾರ್ಜ್ ಶೀಟ್ ಆಗಿದೆ ಒಂದು ಚಾರ್ಜ್ ಶೀಟ್ ಆಗಿದೆ ಇನ್ನು ಎರಡು ಆಗಬೇಕು ನಾನು ನಂಬರ್ ತಗೊಳ್ಳಿ ಐ ವಾಂಟ್ ಟು ಟಾಕ್ ಟು देयर ಪೇರೆಂಟ್ಸ್ ಎಸ್ ಮ್ಯಾಮ್ ಇಡೀ ವರ್ಷದಲ್ಲಿ ಕೇಸ್ ಬರ್ತಾರೆ ಕೇಸ್ ಬರ್ತಾರೆ ಅಂದ್ರೆ ಡೌರಿ ಪರ್ಮಿಷನ್ ಹಾ ಅಂದ್ರೆ ಕಾರ್ಯಕ್ರಮಕ್ಕೆಲ್ಲ ಎಸ್ ಕಂಪಲ್ಸರಿ ಎಲ್ಲ ಸ್ಕೂಲ್ ಮಕ್ಕಳಿಗೆ ಸ್ಕೂಲ್ ಮಕ್ಕಳು ಬರ್ತಾರೆ ಎಸ್ ನಾವು ಒಂದು ಟೀಸ್ ಮಾಡ್ತೀವಿ ಇದು ಒಂದು ತಗೊಳ್ಳಿ ಐ ಜಸ್ಟ್ ವಾಂಟ್ ಟು ಆಸ್ಕ್ ಎಸ್ ಹೌ ನೀವೆಲ್ಲ ಹೇಗೆ ಸಪೋರ್ಟ್ ಮಾಡಿದ್ದೀರಾ ಮೊಲೆಸ್ಟೇಷನ್ ಅಟೆಂಪ್ಟ್ ಮಾಡೋರು ಅಂಡರ್ ಇನ್ವೆಸ್ಟಿಗೇಷನ್ ವೈ ಇಸ್ ದಿಸ್ ಅಟೆಂಪ್ಟ್ ಅಂದ್ರೆ ಲೇಡಿಗೆ ಒಂದು ಅದು ಟೆಕ್ನಿಕಲಿ ಗೊತ್ತಿಲ್ಲ ಏನೋ ಅದು ಹೋಗಿ ರಾತ್ರಿ ಹೊತ್ತು ಹೊಟ್ಟೆಗೆ ಒಂದು ಮರ ಚೂರ್ತಾರೆ ಮಿಸ್ಸಿಂಗ್ ಪರ್ಸನ್ 24 ಮಿಸ್ಸಿಂಗ್ ಕೇಸ್ ಆಯಿತು ಅದರಲ್ಲಿ 5 ಮಾತ್ರ ಇದೆ 15 ಕೇಸ್ ಟ್ರೇಸ್ಡ್ ಇನ್ನು 5 ಜನ ರೀಸೆಂಟ್ ಆಗಿ ಹೋಗಿರೋದು ಬಟ್ ಅದರಲ್ಲಿ ಯಾವುದು ಅಡ್ರೆಸ್ ಯಾವುದು ಇಲ್ಲ ಅಲ್ಲ ಅಂಡರ್ ಇನ್ವೆಸ್ಟಿಗೇಷನ್ ಅಂದ್ರೆ ಏನೋ ಟ್ರೇಸ್ ಮಾಡ್ತಾರೆ ಇನ್ನೊಂದು ಕೇಸ್ ಇದೆ ಚಾರ್ಜ್ ಇದೆ ಎಷ್ಟು ದಿನ ಆಯ್ತು ಎಲ್ಲ ಒಂದು ಲಾಸ್ಟ್ 3-4 ಮಂತ್ಸ್ ಅಲ್ಲಿ ಇರ್ತಾರೆ 3-4 ಮಂತ್ಸ್ ಮಿಸ್ಸಿಂಗ್ ಆದ್ರೆ ಏನು ಪೇರೆಂಟ್ಸ್ ಎಲ್ಲ ಯಾವ ತರ ಅಲ್ಲ ಅದು ಏನು ದಾಖಲಾತಿ ಇರೋಲ್ಲ ಬೇಡ ಇದು ಫೈಲ್ ಕೇಸ್ ತಾಯಿ ಇದೆಲ್ಲವಾ ಅದೇ ಇದು ಮಾತ್ರ ಕೇಸ್ ಬರ್ತಾರೆ ಮತ್ತೆ ರೇಪ್ ಈಗ ರೇಪ್ ಮಾಡಿರುವಂತದ್ದು ನಿಮ್ಮ ಹತ್ರ ಇದೆ ಫೈಲ್ ತಗೊಂಬಪ್ಪ ಪೇರೆಂಟ್ಸ್ ನಂಬರ್ ಪಾಂಡು ಮೊಬೈಲ್ ನಿಜವಾದ ಜೊತೆಗೆ ಇನ್ನೊಂದು ಸೇಮ್ ಅದೇ ಗಂಡ ಇರ್ತಾರೆ ಇನ್ನೊಂದು ಲಕ್ಷ
ಇದೆ. ಆ ಥರ ತಾವು ನೋಡ್ದಂಗೆ ಅಥವಾ ನಾವು ಸೀರಿಯಸ್ ಆಗೋದು ಸ್ಟಿಲ್ ಒಂದು ಯಾವುದಾದ್ರು ಒಂದು ನಂಬರ್ ತೊಗೊಂಡ್ರೆ ಇವನ್ ಡಿ ಪಿ ಆ್ಯಕ್ಟು ಅವ್ರಿಗೆ ತೊಗೊಳ್ಳೋಣ ಯಾಕಂದರೆ ಇವ್ರಿಗೆಲ್ಲ ಪ್ರೊಟೆಕ್ಷನ್ ರಾಯಚೂರಲ್ಲಿ ನಿಮ್ಗೆ ಅಷ್ಟು ಎಲ್ಲ ನೀಟಾಗಿ ನಾವು ಮಾಡಲಿಲ್ಲ ಅಂದೇ ಇನ್ವೆಸ್ಟಿಗೇಷನ್ ಕೇಸ್ ಕೊಡ್ತಾರೆ ಇವ್ರಿಗೊಂದು ನಂಬರ್ ಇಲ್ಲೇ Yes. Right. ಯಾರು ಕಂಪ್ಲೇಂಟ್ ಮಾಡಿದ್ರು ಕಂಪ್ಲೇಂಟ್ ಯಾರು ತಾಯಿ ಮಾಡಿದ್ರು ಅವ್ರು 30 ವರ್ಷ ಅಲ್ಲ ನಾನು ಹೆಸರು ಮಾತಾಡ್ತೀನಿ ಅಮ್ಮದಿದ್ದಾರಲ್ಲ ಮತ್ತಷ್ಟು ಒಂದು ನಿಮಿಷ ಮೇಡಮ್ ಮಾತಾಡ್ತಿದ್ದಾರೆ ಮಗಳು ಬಂದ್ರಮ್ಮ ಡಿಪಿ ಆಗ್ತಂತ ಕೇಸ್ ಏನು ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ಮೇಲೆ ಏನೇನಾಯ್ತಮ್ಮ ಎಷ್ಟ್ ದಿನ ಆಯ್ತಮ್ಮ ನಿಮ್ಗೆ ಏನಾದ್ರು ಡೌಟ್ ಇದೆಯಾ ತಾಯಿ ಎಲ್ಲರೂ ಹೋಗಿರ್ಬೋದು ಅಂತ ಹಾ ಹಾ ಆ ಹುಡುಗನ ನಂಬರ್ ಇದೆಯಾ ತಾಯಿ ಕೊಟ್ಟಿದ್ದೀರಾ ಆಯ್ತಾಯ್ತು ನಾನು ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತೀನಿ ಸರಿ ಅಮ್ಮ ಓಕೆ ಓಕೆ ಸೀರಿಯರ್ ಆ ಕಡೆ ಪೂರ ಇದೆ ನಾವು ಎಲ್ಲಿ ಅಷ್ಟು ಹೌದಾ ಎಷ್ಟನೇ ಕ್ಲಾಸ್ ಹೋಗ್ತೀಯ ನಾನು ಯಾರು ನೀ ಎಲ್ಲಿ ನೋಡ್ತೀಯ ಫೋನ್ ಯಾರು ಕೊಡ್ತಾರೆ ಊರ್ಗೂರಲ್ಲಿ ನೋಡಿದ್ದೀರಾ ಚೆನ್ನಾಗಿ ಓದಬೇಕು ಓದ್ತೀರಾ ತಾನೆ ಏನಾಗಬೇಕು ನೀವು ದೊಡ್ಡವರಾಗಿ ಪೊಲೀಸ್ ಆಗ್ಬೇಕಾ ನೀನು ಆರ್ಮಿ ನೀವು ಉತ್ತರ ಕರ್ನಾಟಕದ ಮಕ್ಕಳನ್ನು ಕೇಳಿ ಅವ್ರಷ್ಟೇ ಹೇಳೋದು ಆರ್ಮಿ ಪೊಲೀಸ್ ಈ ಕಡೆ ಬಂದವ್ರು ಯಾರು ಆಗಲ್ಲ ಹಾಕಿದ್ವಿ ಅಂತ ಹೇಳೋದಿಲ್ಲ ಆರ್ಮಿ ಅಂತ ಹೇಳೋದೇ ಇಲ್ಲ ಬೆಂಗಳೂರು 80% ಪೊಲೀಸೆಲ್ಲ 80% ಅವರೇ ಇದ್ದಾರೆ. ಅವ್ರಿಗೆ ಅಭಿಮಾನ ನೋಡಿ ಅದು ಆರ್ಮಿ 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 ಅಂತವೆ ನೋಡಿ ಡೈರೆಕ್ಟ್ ಗೊತ್ತಾ ನಿಮ್ಗೆ ನಾನ್ ಸೊಸೆ ಅಯ್ಯೋ ಎಲ್ಲ ನೋಡ್ಬಿಟ್ಟಿದೀಯಲ್ಲ ಚೆನ್ನಾಗಿ ಓದ್ಬೇಕು ಹೊಡಿತಾರೆ ನೀವು ಆಗ್ಬೇಕು ಆಗ್ತೀರಲ್ಲ ಪ್ರಾಮಿಸ್ ಅಥವಾ ಗಂಡು ಮಕ್ಕಳನ್ನೆಲ್ಲ ಕಳ್ಸ್ಕೊಂಡು ನಿಮ್ಮನ್ನಷ್ಟೇ ಮಾತಾಡ್ತೀರಾ ಆ ಥರ ಯಾಕಂದ್ರೆ ನೀವು ಫಸ್ಟ್ ಸುರಕ್ಷಿತವಾಗಿರ್ಬೇಕು ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅವಾಗ ನೀವು ಎಲ್ಲವನ್ನೂ ನೋಡ್ಕೊಳಕ್ಕೆ ಸಾಧ್ಯ ಅಲ್ವಾ ಯಾಕಂದ್ರೆ ತಾಯಿಯಾಗಿ ಕೆಲಸ ಮಾಡಬೇಕು ಅದು ತಾಯಿ ಇದು ತಾಯಿ
ಭಾಳ ಕಷ್ಟ ಇರುತ್ತೆ, ಎಸ್ಪೆಷಲಿ ಪೊಲೀಸ್ ಕೆಲಸ. ನಾನು ಯಾವಾಗಲೂ ನಿಂತೇ ಇರಬೇಕು, ಕಾಯಿಲೆ ಇದ್ರಿ ಮನೇಲಿ ಅನಿಸ್ಕೋಬೇಕು, ಇನ್ನೊಂದು ಮಾಡಬೇಕು. ಆಯ್ತು ಹೋಗೋ. ಪರ್ಸ್ನಲಿ ನೀವು ಬರಿಬೋದು, ಹೇಳೋಕ್ಕಾಗಲಿಲ್ಲ. ನಿಮ್ಮ ಕೆಲಸ ನಾವು ಎರಡು ಮಾತು ಹೇಳೋಕ್ಕಾಗಲಿಲ್ಲ, ನಾವು ಬರ್ತೀವಿ ಹೇಳಿ ಹೋಗ್ತೀವಿ. ಬಟ್ ಆ ಕೆಲಸ ಮಾಡೋರಿಗೆ ಅಷ್ಟೇ ಬರುತ್ತೆ. ಭಾಳ ಕಷ್ಟದ ಕೆಲಸ, ಎಸ್ಪೆಷಲಿ ಪೊಲೀಸ್ ಅವ್ರ ಕೆಲಸನೇ ಕಷ್ಟದ ಕೆಲಸ. ಅದರಲ್ಲಿ ಹೆಣ್ಮಕ್ಳು ತುಂಬ ಕಷ್ಟ. ನಿಮ್ಮ ಆರೋಗ್ಯ ಚೆನ್ನಾಗಿದೆ. ಏನೇ ಸಮಸ್ಯೆ ಇದ್ರೂ ಆರೋಗ್ಯದ ಅಪೇಕ್ಷೆಗೆ ಕಾನ್ಫಿಡೆನ್ಷಿಯಲ್ ಆಗಿ ನೀವು ಇಟ್ಕೊಳ್ಬೇಕು. ಓಕೆ, ಯಾವುದೇ ಏನೇ ಸಮಸ್ಯೆ ಇರಲಿ ನಾವು ಹೋಮ್ ಮಿನಿಸ್ಟ್ರಿ ಡೈರೆಕ್ಟಾಗಿ ಹೋಮ್ ಸೆಕ್ರೆಟರಿಗೆ ನಾವು ಡೈರೆಕ್ಟಾಗಿ ಮೇಡಮ್ ಅವ್ರ ಒಂದು not only complaints, any help. ತೋರಿಸ್ಕೊಟ್ಟಿದ್ದೀರಾ? ಏನೇ ಅನುಕೂಲ ಸರ್ಕಾರದ್ದು ಯಾರು ನನಗೆ ಗೊತ್ತಿಲ್ಲ. ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ, ಬರ್ಕೊಂತ ಇಲ್ಲ. ಅವ್ರು ನಮಗೆ ಹೇಳಕ್ಕೆ ಹೋಗ್ಬಿಟ್ರಿ. ಕಂಪ್ಲೇಂಟ್ ಕೊಡಿ ನೋಡಿ ಹಿಂಗೆ ತಿಕ್ಕವ್ರು ನೋಡಿ, ಇಲ್ಲಿ ಬರ್ಕೊಂಡ್ಲೂ ಇಲ್ಲ ಅಲ್ಲಿ ನೋಡಿ ಯಾವ ಥರ ಹೆಂಗಿದ್ದವ್ರೆ. ಈಗ ನಾನು ಕೊಡ್ತೀನಿ ಮೇಡಮ್, ನಾನು ಕೊಡ್ತೀನಿ. ಅವಾಗ ನಮ್ಮ ಮಕ್ಕಳಿದ್ದಾಗ ಅವಾಗೆಲ್ಲ ಜಾಸ್ತಿ ಇಲ್ಲ ಮೇಡಮ್. ಯಾವ ಪೂರ್ತಿ ಇಯರ್ ಪೂರ್ತಿ ಇಯರ್ ಎಕ್ಸ್ಪ್ಲೇನ್ ಮಾಡಿ. ಇದು ಯಾವ ಒನ್ ಇಯರ್ ಬರೀ ಮೂರೇನಾ? ಇದು ಫಾಲ್ಸ್ ಅಂತ ರಿಪೋರ್ಟ್ ನಿಜ ಇನ್ವೆಸ್ಟಿಗೇಷನ್ ಮಾಡಿ ಏನಾಯ್ತು ಲ್ಯಾಂಡರ್ ಪ್ರೊಸೆಸ್ 60 ಡೇಸ್ ಆಗಿರೋಲ್ಲ ಚಾರ್ಜ್ ಶೀಟ್ ಮಾಡಿಲ್ಲ. ಈಗ ಮಾತ್ರ ಇದೆ. ನಾವು 7 ಮಿಸ್ಸಿಂಗ್ ಅಂದ್ರೆ ಇನ್ನ ಇದು ಚಾರ್ಜ್ ಶೀಟ್ ಆಗಿಲ್ಲ. ಇಲ್ಲ ಅಂಡರ್ ಇನ್ವೆಸ್ಟಿಗೇಷನ್. ರೀಸೆಂಟ್ ಲಾಸ್ಟ್ ಪ್ರದೀಪ್ ಪೂರ್ತಿ ಇಯರ್ ಫ್ರೆಂಡ್ಸ್ ಮನೆಯಲ್ಲ ಫಾಲ್ಸ್ ಕರ್ಕೊಂಡ್ ಬಂದಿದ್ದು ಅವರು ಸ್ಟೇಟ್ಮೆಂಟ್ ಎರಡು ಟ್ರೂ ತಗೊಳ್ಳಿ. ನಂಬರ್ಸ್ ತಗೊಳ್ಳಿ, ಫೋನ್ ನಂಬರ್ಸ್ ತಗೊಳ್ಳಿ. ಟ್ರೂ ಏನಾಯ್ತು? ಏನೇನು ಟ್ರೂ ಆಗಿದ್ದು ಇದಕ್ಕೆ ಪೋಸ್ಟ್ ಆಗುತ್ತೆ ಅಂದ್ರೆ ಮೈನರ್ ಮಿಸ್ಸಿಂಗ್ ಆಯ್ತು. ಮಿಸ್ಸಿಂಗ್ ಆಯ್ತು, 5 ಗೊತ್ತಾಯ್ತು. ಎರಡು ಟ್ರೂ ಅಂತಿರಲ್ಲ. ಮೈನರ್ ಮಿಸ್ಸಿಂಗ್ ನಿಜವಾಗ್ಲೂ ಆಯ್ತಾರೆ. ಅದನ್ನ ಆಗಿರೋದು ಅಥವಾ ಅದನ್ನ ಹೋಗಿರೋದಾಗಿದೆ. ಅದು ಕಮ್ಸ್ ಅಂಡರ್ ಪೋಸ್ಟ್ ಬರ್ತದೆ. ಅವಾಗ ಇದು ಕನ್ವರ್ಟ್ ಅಲ್ಲ, ನಿಜವಾಗ್ಲೂ ಕಿಡ್ನಾಪ್ ಆಗಿರೋ ಕಿಡ್ನಾಪ್ ಆಗಲ್ಲ ಮೇಡಮ್. ಅವ್ರು ಕಿಡ್ನಾಪ್ ಆ ಥರ ಏನಾದ್ರು ಇದೆಯಾ? ಇಲ್ಲ. ಈಗ
ನಾವು 17 ವರ್ಷ ಆಗಿರುತ್ತೆ ಯಾರ ಜೊತೆ ಬಾಯ್ ಫ್ರೆಂಡ್ ಗೊತ್ತಾಯ್ತು ರಿಯಲ್ ಕಿಡ್ನಾಪಿಂಗ್ ಇಲ್ಲ ಮೇಡಮ್. ಗೊತ್ತಾಯ್ತು. ಈಗ 3 ರೇಪ್ ಆಯ್ತು, 3 ಟ್ರೂ ಇದೆ. ಅದಕ್ಕೆ ಒಂದು ಚಾರ್ಜ್ ಶೀಟ್ ಆಗಿದೆ. ಒಂದು ಚಾರ್ಜ್ ಶೀಟ್ ಆಗಿದೆ, ಇನ್ನು 2 ಆಗಬೇಕು. ನನ್ನ ನಂಬರ್ ತಗೊಳ್ಳಿ. ಐ ವಾಂಟ್ ಟು ಟಾಕ್ ಟು ದೇರ್ ಪೇರೆಂಟ್ಸ್. ಎಸ್ ಮ್ಯಾಮ್. DP DP ಒಂದಿದೆ ಮ್ಯಾಮ್. ಇಡೀ ವರ್ಷದಲ್ಲಿ ಎಸ್ ಕೇಸ್ ಬರ್ತಾರೆ ಕೇಸ್ ಬರ್ತಾರೆ ಅಂದ್ರೆ ಡೌರಿ ಪ್ರಾಹಿಬಿಷನ್. ಹಾ ಎಸ್ ಅಂದ್ರೆ ಕಾರ್ಯಕ್ರಮಕ್ಕೆಲ್ಲ ಹೋಗ್ತಿದ್ರು. ಎಸ್ ಎಸ್ ಮ್ಯಾಮ್. Compulsory. ಕಂಪಲ್ಸರಿ ಎಲ್ಲ ಸ್ಕೂಲ್ ಮಕ್ಕಳಿಗೆ ಸ್ಕೂಲ್ ಮಕ್ಕಳು ಬರ್ತಾರೆ. ಎಸ್ ಮ್ಯಾಮ್. ನಾವು ಅಲ್ಲೊಂದು ಟೀಸ್ ಮಾಡ್ತೀವಿ. ಇದು ಒಂದು ತಗೊಳ್ಳಿ. ಐ ಜಸ್ಟ್ ವಾಂಟ್ ಟು ಆಸ್ಕ್ ಎಸ್ ಮ್ಯಾಮ್. ಹೌ ನೀವೆಲ್ಲ ಹೇಗೆ ಸಪೋರ್ಟ್ ಮಾಡಿದ್ದೀರಾ ಮೊಲೆಸ್ಟೇಷನ್ ಅಟೆಂಪ್ಟ್ ಮಾಡೋರು ಅಂಡರ್ ಇನ್ವೆಸ್ಟಿಗೇಷನ್. ವೈ ಇಸ್ ದಿಸ್ ಅಟೆಂಪ್ಟ್? ಅಂದ್ರೆ ಲೇಡಿಗೆ ಒಂದು ಅದು ಟೆಕ್ನಿಕಲಿ ಗೊತ್ತಿಲ್ಲ ಏನೋ ಅದು ಹೋಗಿ ರಾತ್ರಿ ಹೊತ್ತು ಹೊಟ್ಟೆಗೆ ಒಂದು ಮರ ಚುಚ್ತಾರೆ. ಮಿಸ್ಸಿಂಗ್ ಪರ್ಸನ್. 23 ಮಿಸ್ಸಿಂಗ್ ಕೇಸ್ ಆಯಿತು. ಅದರಲ್ಲಿ 5 ಮಾತ್ರ ಇದೆ, 15 ಕೇಸ್ ಟ್ರೇಸ್ಡ್. ಇನ್ನು 5 ಜನ ರೀಸೆಂಟ್ ಆಗಿ ಹೋಗಿರೋದು. ಬಟ್ ಆಗ್ತದೆ ಯಾವುದು ಅನ್ಟ್ರೇಸ್ ಯಾವುದು ಇಲ್ಲ. ಅಲ್ಲ ಅಂಡರ್ ಇನ್ವೆಸ್ಟಿಗೇಷನ್. ಅಂದರೆ ಈಗ ಟ್ರೇಸ್ ಮಾಡ್ತಾರೆ. ಇನ್ನೊಂದು ಕೇಸ್ ಇದೆ ಚಾರ್ಜ್ ಇದೆ. ಎಷ್ಟು ದಿನ ಆಯ್ತು ಇವ್ರು ಕೊಟ್ಟು? ಇಲ್ಲ ಒಂದು ಲಾಸ್ಟ್ 3-4 ಮಂತ್ಸ್ ಅಲ್ಲಿ ಇರ್ತದೆ. 3-4 ಮಂತ್ಸ್ ಮಿಸ್ಸಿಂಗ್ ಆದರೆ ಏನು ಪೇರೆಂಟ್ಸ್ ಎಲ್ಲ ಯಾವ ಥರ? ಅಲ್ಲ ಅದು ಏನು ದಾಖಲಾತಿ ಇರೋಲ್ಲ. ಬೇಡ ಇದು ಫೈಲ್ ಕೇಸ್ ತಾಯಿ ಇದೆಲ್ಲವ ಅದೇ ಇದು ಮಾತ್ರ ಕೇಸ್ ಬರ್ತಾರೆ. ಮತ್ತೆ ರೇಪ್ ಈಗ ರೇಪ್ ಮಾಡಿರೋ ಅಂಥದ್ದು ನಿಮ್ಮ ಹತ್ರ ಇದೆ ಫೈಲ್. ಇದೇ ಫೈಲ್ ತಗೊಂಬಪ್ಪ, ಪೇರೆಂಟ್ಸ್ ನಂಬರ್ ಬೇಕಂತ ಪಾಂಡು ಮೊಬೈಲ್ ನಿಜವಾದ ಜೊತೆಗೆ ಇನ್ನೊಂದು ಸೇಮ್ ಅದೇ ಗಂಡ ಇರ್ತಾರೆ. ಆ ಥರ ತಾವು ನೋಡಿದಂಗೆ ನಾವು ಸೀರಿಯಸ್ ಆಗಿ ಒಂದು ಯಾವುದಾದ್ರು ಒಂದು ನಂಬರ್ ತೊಗೊಂಡ್ರೆ ಇವನ್ DP ಆ್ಯಕ್ಟ್ ಅವ್ರಿಗೆ ತೊಗೊಳ್ಳೋಣ. ಎಸ್ ಯಾಕಂದರೆ ಇವರಿಗೆಲ್ಲ ಪ್ರೊಟೆಕ್ಷನ್ ಕೊಡಬೇಕಾಗುತ್ತೆ. ಇದು ರಾಯಚೂರಲ್ಲಿ ನಿಮ್ಗೆ ಅಷ್ಟು ಎಲ್ಲ ನೀಟಾಗಿ ನಾವು ಮಾಡಲಿಲ್ಲ ಒಂದೇ ಇನ್ವೆಸ್ಟಿಗೇಷನ್ ಏನಾಗುತ್ತೆ ಅಂದರೆ ಕೇಸ್ ಕೊಡ್ತಾರೆ. ಕೇಸ್ ಇವ್ರಿಗೊಂದು ನಂಬರ್ ಕೊಡಿ. ಇಲ್ಲೇ yes ಕಂಪ್ಲೇಂಟ್ ಯಾರು ತಾಯಿ ಮಾಡಿದ್ರು 30 ವರ್ಷ ಅಲ್ಲ ನಾನು ಇನ್ಸ್ಪೆಕ್ಟರ್ ಮಾತಾಡ್ತೀನಿ ಮಾಡಿದಾರಲ್ಲ ಮತ್ತೆ ಒಂದು ನಿಮಿಷ ಮೇಡಮ್ ಮಾತಾಡ್ತೀನಿ. ಮಗಳು ಬಂದ್ರಮ್ಮ? DP ಆಗ್ತಂತ ತಮ್ಮ ಕೇಸ್ ಫೈಲ್ ಏನು ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ಮೇಲೆ ಏನೇನಾಯ್ತಮ್ಮ? ನೋಡಿಸ್ಬೇಕಾಗಿಲ್ಲ. ಎಷ್ಟ್ ದಿನ ಆಯ್ತಮ್ಮ? ನಿಮ್ಗೇನಾದ್ರೂ ಡೌಟ್ ಇದೆಯಾ ತಾಯಿ ಎಲ್ಲರೂ ಹೋಗಿರ್ಬೋದು ಅಂತ? ಹಾ ಹಾ ಆ ಹುಡುಗನ ನಂಬರ್ ಇದೆಯಾ ತಾಯಿ? ಕೊಟ್ಟಿದ್ದೀರಾ? ಆಯ್ತಾಯ್ತು, ನಾನು ಇನ್ಸ್ಪೆಕ್ಟರ್ ಅಂತ ಮಾತಾಡ್ತೀನಿ. ಸರಿ ಅಮ್ಮ, ಓಕೆ ಓಕೆ. ಸಿಸಿಆರ್ ಹಾಕೊಂಡಿದ್ದೀನಿ ಪೂರ ಇದೆ.
ಜಗಕ್ಕೆ ವೆಂಕಟೇಶ್ ನಾವು ಹೋಗ್ತೀವಿ ಎಲ್ಲಿ ಹಾಸ್ಟೆಲ್? ಹೌದಾ? ಎಷ್ಟನೇ ಕ್ಲಾಸ್ ಹೋಗ್ತೀಯಲ್ಲ? ನಾನು ಯಾರು? ನೀ ಎಲ್ಲಿ ನೋಡ್ತೀಯ? ಫೋನ್ ಯಾರು ಕೊಡ್ತಾರೆ ನಿಮ್ಗೆ? ಊರಿಗೆ ಹೋದಾಗ ನೋಡಿದ್ದೀರಾ? ಚೆನ್ನಾಗಿ ಓದಬೇಕು, ಓದ್ತೀರಾ ತಾನೆ? ಏನಾಗಬೇಕು ನೀವು ದೊಡ್ಡವರಾಗಿ? ಪೊಲೀಸ್ ಆಗ್ಬೇಕಾ? ನೀನು ಆರ್ಮಿ ಹೋಗ್ಬೇಕಾ? ನೀವು ಉತ್ತರ ಕರ್ನಾಟಕದ ಮಕ್ಕಳನ್ನು ಕೇಳಿ, ಅವ್ರಷ್ಟೇ ಹೇಳೋದು ಆರ್ಮಿ ಪೊಲೀಸ್. ಈ ಕಡೆ ಬಂದವ್ರು ಯಾರು ಆಗಲ್ಲ. ಆರ್ಮಿ ಅಂತ ಹೇಳೋದಿಲ್ಲ, ಆರ್ಮಿ ಅಂತ ಹೇಳೋದೇ ಇಲ್ಲ. ಬೆಂಗಳೂರು 80% ಅವರೇ ಪೊಲೀಸ್ ಎಲ್ಲ 80% ಅವರೇ ಇದ್ದಾರೆ. ಅವ್ರಿಗೆ ಅಭಿಮಾನ ನೋಡಿ, ಅದು ಆರ್ಮಿ 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 ಅಂತವೆ. ಮೊಬೈಲ್ ನೋಡಿ ನೋಡಿ ಡೈರೆಕ್ಟ್ ಅಲ್ಲಿ ಗೊತ್ತಾ ನಿಮ್ಗೆ? ನಾನ್ ಸೊಸೆ. ಅಯ್ಯೋ, ಈಗೆಲ್ಲ ನೋಡ್ಬಿಟ್ಟಿದೀಯಲ್ಲ. ಚೆನ್ನಾಗಿ ಓದ್ಬೇಕು, ನೋಡಿ ಈ ಥರ ನೀವು ಆಗ್ಬೇಕು. ಆಗ್ತೀರಲ್ಲ? ಪ್ರಾಮಿಸ್? ಅಥವಾ ಗಂಡು ಮಕ್ಕಳನ್ನೆಲ್ಲ ಕಲ್ಸ್ಕೊಂಡು ನಿಮ್ಮನ್ನಷ್ಟೇ ಮಾತಾಡ್ತೀರಾ? ಆ ಥರ. ಯಾಕಂದ್ರೆ ನೀವು ಫಸ್ಟ್ ಸುರಕ್ಷಿತವಾಗಿರ್ಬೇಕು, ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು. ಅವಾಗ ನೀವು ಎಲ್ಲವನ್ನೂ ನೋಡ್ಕೊಳಕ್ಕೆ ಸಾಧ್ಯ ಅಲ್ವಾ? ಯಾಕಂದ್ರೆ ತಾಯಿಯಾಗಿ ಕೆಲಸ ಮಾಡಬೇಕು. ಅದು ತಾಯಿ, ಇದು ತಾಯಿ, ಭಾಳ ಕಷ್ಟ ಇರುತ್ತೆ. ಎಸ್ಪೆಷಲಿ ಪೊಲೀಸ್ ಕೆಲಸ ಯಾವಾಗಲೂ ನಿಂತೇ ಇರಬೇಕು. ಬಸ್ರಿ ಕಾಯಿಲೆ ಮನೆಗೆ ಅನಿಸ್ಕೋಬೇಕು, ಇನ್ನೊಂದು ಮಾಡಬೇಕು. ಆಯ್ತು, ಹೋಗೋ. ಪರ್ಸ್ನಲಿ ನೀವು ಬರೀಬೋದು, ಹೇಳೋಕ್ಕಾಗಲಿಲ್ಲ. ನಿಮ್ಮ ಕೆಲಸ ನಾವು ಎರಡು ಮಾತು ಹೇಳೋಕ್ಕಾಗಲಿಲ್ಲ. ನಾವು ಬರ್ತೀವಿ, ಹೇಳ್ತೀವಿ, ಹೋಗ್ತೀವಿ. ಬಟ್ ಆ ಕೆಲಸ ಮಾಡೋರಿಗೆ ಅಷ್ಟೇ ಬರುತ್ತೆ. ಭಾಳ ಕಷ್ಟದ ಕೆಲಸ. ಎಸ್ಪೆಷಲಿ ಪೊಲೀಸ್ ಅವ್ರ ಕೆಲಸನೇ ಕಷ್ಟದ ಕೆಲಸ. ಅದರಲ್ಲಿ ಹೆಣ್ಮಕ್ಳು ತುಂಬ ಕಷ್ಟ. ನಿಮ್ಮ ಆರೋಗ್ಯ ಚೆನ್ನಾಗಿದೆ. ಏನೇ ಸಮಸ್ಯೆ ಇದ್ರೂ ಆರೋಗ್ಯದ ಅಧ್ಯಕ್ಷೆಗೆ ಕಾನ್ಫಿಡೆನ್ಷಿಯಲ್ ಆಗಿ ನೀವು ಲೆಕ್ಕ ಓಕೆ. ಯಾವುದೇ ಏನೇ ಸಮಸ್ಯೆ ಇರಲಿ, ನಾವು ಹೋಮ್ ಮಿನಿಸ್ಟರ್ ಡೈರೆಕ್ಟಾಗಿ ಹೋಮ್ ಸೆಕ್ರೆಟರಿಗೆ ನಾವು ಡೈರೆಕ್ಟಾಗಿ ಮೇಡಮ್ ಅವ್ರ ಮೊಬೈಲ್ ಒಂದು not only complaints, any help. ತೋರಿಸ್ಕೊಳ್ತಿದ್ದೀರಾ? ಏನೇ ಅನುಕೂಲ ಸರ್ಕಾರದ ಯಾರು ನನಗೆ ಗೊತ್ತಿಲ್ಲ. ನಾನು ಇಲ್ಲಿವರೆಗೂ ಪೊಲೀಸ್ ಹೆಣ್ಮಕ್ಳು ಕೇಳೇ ಇಲ್ಲ, ಏನು ಹೇಳ್ರವ ಅಂತ. ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ನಿಮಗೆ. ಆ್ಯಕ್ಚುಲಿ ಎಲ್ಲೋ ಒಂದು ಕಡೆ